ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಆಲ್ರೆಡಿ ಟೈಟಲ್ ಮತ್ತು ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡಕ್ಕೆ ಬನ್ನಿ ಅಂತ. ಹೌದು, ಬೈಕ್ ಟ್ಯಾಕ್ಸಿ ಬ್ಯಾನ್ ಬಗ್ಗೆ ನಾನು ಮಾತಾಡಕ್ಕೆ ಬಂದಿನಿ. ಇನ್ನೊಂದೇನಪ್ಪ ಅಂತ ಅಂದರೆ ಇದು ನಮ್ಮ ಕರ್ನಾಟಕದ ವಿಷಯ ಅಲ್ಲ, ಇದು ಮಹಾರಾಷ್ಟ್ರದಲ್ಲಿ ಆಗಿರುವಂಥ ವಿಷಯ. ಅಂತ ಅಂದರೆ ಇವಾಗ ಬೈಕ್ ಟ್ಯಾಕ್ಸಿನ ಕಂಪ್ಲೀಟಾಗಿ ಅವರು ಬ್ಯಾನ್ ಮಾಡಿದ್ದಾರೆ. ಮೊದಲನೇದಾಗಿ ಇದಕ್ಕೇನಕ್ಕೆ ಬ್ಯಾನ್ ಮಾಡಿದ್ರು ಅಂತ ಅಂದರೆ, ಫಸ್ಟು ಒಂದು ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸಿದೆ. ಆ ಆಕ್ಸಿಡೆಂಟ್ ಆದದ್ದೇ ಒಂದು ಮೇಯ್ನ್ ಕಾರಣ. ಆ ಆಕ್ಸಿಡೆಂಟ್ ಆಯ್ತಲ್ಲ, ಆಕ್ಸಿಡೆಂಟ್ ಇನ್ನೂ ಇನ್ವೆಸ್ಟಿಗೇಷನಲ್ಲೇ ಇದೆ. ಬಟ್ ಆ ಮಹಿಳೆ ಸತ್ತೋದ್ರು. ಆ ಮಹಿಳೆ ಸತ್ತೋದ್ರಿಂದ ಏನು ಮಾಡಿದ್ರು ಅಂತಂದರೆ ಕೇಸ್ನ ತುಂಬ ಸೀರಿಯಸ್ ಆಗಿ ಮಾಡಿದ್ರು. ಇನ್ನೊಂದೇನು ಅಂತ ಅಂದರೆ, ಮಹಾರಾಷ್ಟ್ರದಲ್ಲಿ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಗ್ರೀನ್ ಸಿಗ್ನಲ್ ಸಿಕ್ಕಂಥದ್ದನ್ನು ಇವರು ಬಳಸ್ಕೊಂಡಿಲ್ಲ. ಅಂದರೆ ಇವ್ರು ಏನು ಓಲಾ, ಊಬರು ಮತ್ತು ರ್ಯಾಪಿಡೋ ಅಗ್ರಿಗೇಟರ್ ಕಂಪ್ನಿಗಳು ಏನಿದಾವೋ ಅವರು ಅದನ್ನು ಉಳಿಸ್ಕೊಳ್ಳಿಲ್ಲ ಅಷ್ಟೇ. ಅವ್ರು ಏನಪ್ಪ ಪರ್ಮಿಷನ್ ಕೊಟ್ಟಿರು ಅಂತ ಅಂದರೆ, ಬರೀ ಗ್ರೀನ್ ಬೋರ್ಡ್ಗೆ ಅಷ್ಟೇ ಪರ್ಮಿಷನ್ ಕೊಟ್ಟಿದ್ದಲ್ಲಿ. ಬಟ್ ಗ್ರೀನ್ ಬೋರ್ಡಿಗೆ ಪರ್ಮಿಷನ್ ಕೊಟ್ಟರು ಕೂಡ ಇವ್ರು ಏನು ಮಾಡೋರು ಅಂತ ಅಂದರೆ, ಪೆಟ್ರೋಲ್ ಬೈಕ್ಗಳಿದಾವಲ್ಲ, ಆ ಪೆಟ್ರೋಲ್ ಬೈಕ್ಗಳಿಗೆ ಇವರು ಎನ್ಕರೇಜ್ ಮಾಡೋರು. ಅಂತಂದರೆ ಮಾಡಿ ಏನಾಗಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಎನ್ಕರೇಜ್ ಮಾಡೋರು. ಎನ್ಕರೇಜ್ ಮಾಡಿದ್ರಿಂದ ಏನಾಯಿತು ಅಂತ ಅಂದರೆ, ತುಂಬ ಸಾವಿರಾರು ಬೈಕ್ ಟ್ಯಾಕ್ಸಿಗಳು ಕೂಡ ಪೆಟ್ರೋಲ್ ವೆಹಿಕಲಲ್ಲೇ ಜಾಸ್ತಿ ಓಡ್ತಾಯಿತ್ತು. ಅಂದರೆ ಈಗ ಏನು ಗ್ರೀನ್ ಬೋರ್ಡ್ಗೆ ಏನು ಪರ್ಮಿಷನ್ ಕೊಟ್ಟಿದ್ರು, ಗ್ರೀನ್ ಬೋರ್ಡ್ಗಿಂತ ಜಾಸ್ತಿ ಪೆಟ್ರೋಲ್ ಬೈಕ್ಗಳಿದಾವಲ್ಲ, ಆ ಪೆಟ್ರೋಲ್ ಬೈಕ್ ಟ್ಯಾಕ್ಸಿಗಳೇ ಜಾಸ್ತಿ ಆಗಿರೋದ್ರಿಂದ ಏನಾಯಿತು ಅಂತ ಅಂದರೆ ತುಂಬ ಆಗೋಯ್ತು. ಅದರಿಂದಾಗಿ ಈಗ ಏನು ಮಾಡಿದೆ ಅಂತ ಅಂದರೆ, ಈಗ ಏನು ಗ್ರೀನ್ ಬೋರ್ಡ್ಗೆ ಏನು ಪರ್ಮಿಷನ್ ಸಿಕ್ತೋ ಅದು ಕೂಡ ಇಲ್ಲ. ಇವಾಗ ಹೆಂಗೋ ಒಂದು ಪರ್ಮಿಷನ್ ಆದರೂ ಕೊಟ್ಟಿದ್ರು, ಆ ಪರ್ಮಿಷನ್ನು ಕೂಡ ಇವಾಗ ತೆಗೆದುಬಿಡ್ತಾರೆ. ಅಂತ ಅಂದರೆ ಗ್ರೀನ್ ಬೋರ್ಡ್ಗೆ ಏನು ಪರ್ಮಿಷನ್ ಇತ್ತು ಆ ಪರ್ಮಿಷನ್ನು ಇಲ್ಲ, ಜೊತೆಯಲ್ಲಿ ಬೈಕ್ ಟ್ಯಾಕ್ಸಿನೂ ಇಲ್ಲ. ಆ ರೀತಿ ಮಾಡಿದ್ದಾರೆ. ಮೇಯ್ನ್ ಮುಖ್ಯವಾಗಿ ಇವಾಗ ಏನು ಮಾಡ್ತಾರೆ ಅಂತ ಅಂದರೆ, ಆಲ್ರೆಡಿ ಇವಾಗ ಸೈಬರ್ನವರು ಕೂಡ ಈಗ ಆಪಲ್ನವ್ರಿಗೆ ಮತ್ತು ಪ್ಲೇಸ್ಟೋರ್ ಇದೆಯಲ್ಲ, ಇಬ್ಬರು ಕೂಡ ಆಪಲ್ ಸ್ಟೋರ್ ಮತ್ತು ಪ್ಲೇಸ್ಟೋರ್ ಎರಡಕ್ಕೂ ಕೂಡ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ ಒಂದು ನೋಟಿಸ್ನ ಕಳಿಸಿದ್ದಾರೆ. ನೋಟಿಸ್ನ ಕಳಿಸ್ಬಿಟ್ಟು ಒಂದು ಸೇಫ್ಟಿ ಪರ್ಪಸ್ಸಿಂದ ನೀವು ಏನು ಮಾಡಬೇಕು ಅಂತ ಅಂದರೆ, ಸರ್ವಿಸ್ ಕೊಡ್ತಾ ಇದ್ದಾರಲ್ಲ, ಈಗ ರ್ಯಾಪಿಡೋ ಅಪ್ಲಿಕೇಶನ್ ಈಗ ನಾವು ನೆಕ್ಸ್ಟ್ ಇವಾಗ ಏನಂತ ಅಂದರೆ, ಯಾವುದಾದಂಥ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರು ಸಿಗಲ್ಲ. ಇಲ್ಲ ಅಂತ ಅಂದರೆ ಯಾವುದಾದಂಥ ಆ್ಯಪಲ್ ಸ್ಟೋರಲ್ಲಿ ಸರ್ಚ್ ಮಾಡಿದ್ರು ಕೂಡ ಈಗ ಕಸ್ಟಮರ್ದು ಅಪ್ಲಿಕೇಶನ್ ಆಗಲಿ ಅದು ಸಿಗಲ್ಲ. ಅಥವಾ ಈಗ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರಲ್ಲ ಅವ್ರದ್ದು ಅಷ್ಟೇ, ಯಾರ್ದು ಕೂಡ ಇಲ್ಲಿ ನಮಗೆ ಅಪ್ಲಿಕೇಶನ್ಗಳು ಸಿಗಲ್ಲ. ಎರಡನ್ನೂ ಕೂಡ ಕಂಪ್ಲೀಟಾಗಿ ರಿಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಇವಾಗ ನೋಟಿಸ್ ಕೂಡ ಕಳಿಸಿದ್ದಾರೆ. ಸೊ ಅದರಿಂದಾಗಿ ಇವಾಗ ನೆಕ್ಸ್ಟು ಇನ್ನೂ ಸದ್ಯಕ್ಕೆ ತೆಗೆದಿಲ್ಲ, ನೋಡೋಣ ಇನ್ನೊಂದು 2-3 ದಿವಸದಲ್ಲಿ ತೆಗಿಬೋದು ಅಂತ ಅನಿಸುತ್ತೆ. ಇನ್ನೇನು ರಿಮೂವ್ ಮಾಡ್ತಾರೆ. ಈಗ ಸೈಬರ್ದಿಂದನೇ ಬಂದಿದೆ ಅಂತಂದರೆ, ಸೈಬರಿಂದ ಅವರು ಕಳಿಸಿದ್ದಾರೆ ಅಂತ ಅಂದಮೇಲೆ ಅವರು ಅದಕ್ಕೆ ರಿಯಾಕ್ಟ್ ಮಾಡಲೇಬೇಕು. ಅಂದರೆ ಸ್ವಲ್ಪ ಟೈಮ್ ತೊಗೊಳ್ತಾರೆ. ಏನಕ್ಕೆ ಅಂತಂದರೆ ನೆಟ್ವರ್ಕ್ ಎಲ್ಲ ಇರುತ್ತಲ್ಲ, ಅದರಿಂದಾಗಿ ಸ್ವಲ್ಪ ಟೈಮ್ ತೊಗೊಳ್ತಾರೆ. ಸ್ವಲ್ಪ ಟೈಮ್ ತೊಗೊಂಡು ಏನು ಮಾಡ್ತಾರೆ ಅಂತಂದರೆ ಕಂಪ್ಲೀಟಾಗಿ ಡಿಲೀಟ್ ಮಾಡ್ತಾರೆ. ನಮಗೆಲ್ಲೂ ಕೂಡ ಈಗ ರ್ಯಾಪಿಡೋದಾಗಲಿ ಕಸ್ಟಮರ್ದು ಅಪ್ಲಿಕೇಶನ್ ಆಗಲಿ ಯಾವುದು ಕೂಡ ಯಾರಿಗೂ ಕೂಡ ಸಿಗಲ್ಲ. ಆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದಾರೆ. ಅಂತಂದರೆ ಮಹಾರಾಷ್ಟ್ರದ್ದು ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಬರೀ ಮಹಾರಾಷ್ಟ್ರ ನೆಟ್ವರ್ಕಿಗೆ ಮಾತ್ರ ಹಂಗೆ ಮಾಡ್ತಾರಾ, ಇಲ್ಲ ಫುಲ್ಲು ಇಂಡಿಯಾದಲ್ಲೇ ತೆಗೆದುಬಿಡ್ತಾರ ಅಂತ ಹೇಳ್ಬಿಟ್ಟು ಡೌಟ್ ಕೂಡ ಇದೆ. ಬಟ್ ಆ ರೀತಿ ತೆಗಿಯೋಕ್ಕಾಗಲ್ಲ. ಅಂದರೆ ಒಂದೇ ಒಂದು ಸ್ಟೇಟು ಕೂಡ ತೆಗಿಯೋಕ್ಕಾಗಲ್ಲ. ಬಟ್ ಪರ್ಮಿಷನ್ನು ಆ ಸ್ಟೇಟಲ್ಲಿ ಲೊಕೇಶನ್ ಏನಾರು ಆನ್ ಮಾಡಿದ್ರೆ ಆ ಥರ ವರ್ಕ್ ಆಗದಿದ್ದ ರೀತಿಯಲ್ಲಿ ಮಾಡೋ ರೀತಿಯಲ್ಲಿ ಮಾಡ್ಬೋದು. ನೋಡಬೇಕು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಕಂಪ್ಲೀಟಾಗಿ ಪ್ಲೇಸ್ಟೋರ್ ಫುಲ್ಲು ರಿಮೂವ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತ ಅಂದರೆ ನಮ್ಮ ಇಂಡಿಯಾ ಆ್ಯಪ್ ಅಲ್ವಾ, ಅದರಿಂದಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಇಂಡಿಯಾದಲ್ಲೇ ಈಗ ಸಪ್ರೇಟ್ ಮಹಾರಾಷ್ಟ್ರಗೊಂದು ಕರ್ನಾಟಕಕ್ಕೊಂದು ಅಂತ ಇರೋದಲ್ಲ, ಅದರಿಂದಾಗಿ ಸ್ವಲ್ಪ ಚೇಂಜಸ್ ಬರಬೇಕಾಗುತ್ತೆ. ನನಗೆ ಅನ್ನಿಸ್ದಂಗೆ ಮಹಾರಾಷ್ಟ್ರದಲ್ಲಿ ಆಪ್ರೇಟ್ ಆಗದಿದ್ದ ಥರ ಮಾಡೋಕ್ಕೆ ಹೋಗುತ್ತೆ. ಬಟ್ ಫುಲ್ಲು ಪ್ಲೇಸ್ಟೋರಲ್ಲಿ ಸಿಗ್ದಂಗೆ ಆಗಿರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ನೆಟ್ವರ್ಕ್ ಬೇಸಿಸ್ ಮೇಲೆ ಅಲ್ಲಿ ವರ್ಕ್ ಆಗದಿರೋ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಅಂದರೆ ಸರ್ವಿಸ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಕಳಿಸಿದಾರಲ್ಲ, ಅದರಿಂದಾಗಿ ಆ ಥರ ಸ್ಟಾಪ್ ಆಗೋದು. ಕಂಪ್ಲೀಟಾಗಿ ರಿಮೂವ್ ಮಾಡೋದು ಸ್ವಲ್ಪ ಕಷ್ಟನೇ. ಏನಕ್ಕೆ ಅಂತಂದರೆ ಬರೀ ಒಂದೇ ಸ್ಟೇಟ್ಗೋಸ್ಕರ ರಿಮೂವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅದು. ಅದರಿಂದಾಗಿ ಅಲ್ಲಿ ನೆಟ್ವರ್ಕಲ್ಲಿ ಯಾವುದು ಕೂಡ ಇನ್ಸ್ಟಾಲ್ ಆಗದಿರೋ ರೀತಿಯಲ್ಲಿ ಮಾಡ್ತಾರೇನೋ, ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಫುಲ್ ಆಲ್ ಓವರ್ ಇಂಡಿಯಾ ತೆಗೀರಿ ಅಂತ ಏನು ಹೇಳಿಲ್ಲ ಅವರು. ಬಟ್ ಮಹಾರಾಷ್ಟ್ರದಲ್ಲಿ ಅಪ್ಲಿಕೇಶನ್ ಏನು ಮಾಡ್ತಾ ಇದ್ದಾರೋ ಅದನ್ನು ಯೂಸ್ ಮಾಡಬಾರ್ದು, ಆ ರೀತಿಯಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಕಳಿಸಿರೋ. ಅಂತಂದರೆ ತೆಗೀರಿ, ರಿಮೂವ್ ಮಾಡಿರಿ ಅಂತಲೇ ಅವರು ಕಳಿಸಿರೋದು. ಅವರು ಸರ್ವಿಸ್ ಕೊಡೋಕ್ಕಾಗಬಾರ್ದು, ಆ ರೀತಿ ಮಾಡಿ ಅಂತಲೇ ಅವರು ಹೇಳಿರೋದು. ಅದರಿಂದಾಗಿ ಮಹಾರಾಷ್ಟ್ರಕ್ಕೆ ಮಾತ್ರ ಆ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಈ ಥರ ಮಾಡ್ಬೇಕಾಗಿರುತ್ತೆ. ಈಗ ಅಂದರೆ ಒಂದೇ ಲೊಕೇಶನ್ ಅಲ್ವಾ, ಈಗ ಮಹಾರಾಷ್ಟ್ರ ಸ್ಟೇಟಿಗೆ ಮಾತ್ರ ಅಲ್ವಾ, ಅದರಿಂದಾಗಿ ಅಲ್ಲಿ ಸಿಗದಿಲ್ಲ ರೀತಿ ಮಾಡೋ ರೀತಿಯಲ್ಲಿ ಅವರು ಪ್ಲ್ಯಾನ್ ಮಾಡ್ಕೊಂಡು ಏನೋ ಒಂದು ಮಾಡ್ತಾರೆ. ನೋಡೋಣ ಫ್ಯೂಚರಲ್ಲಿ ಕಾದು ನೋಡಬೇಕಾಗಿರುತ್ತೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಮೇಯ್ನ್ ಹೇಳ್ತಾ ಇಲ್ವಾ, ಈ ಅಗ್ರಿಗೇಟರ್ ಕಂಪ್ನಿಗಳಿಗೆ ಪರ್ಮಿಷನ್ ಸಿಕ್ಕಿತ್ತು ಮಹಾರಾಷ್ಟ್ರದಲ್ಲಿ. ಪರ್ಮಿಷನ್ ಸಿಕ್ಕಿದ್ರು ಕೂಡ ಇವರೇನೇ ಆಟ ಆಡ್ಕೊಂಡು ಈ ಥರ ಮಾಡಿದ ಕೆಲಸ. ಬಟ್ ಇನ್ನೊಂದು ಇನ್ಸಿಡೆನ್ಸ್ ಏನು ಅಂತಂದರೆ ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ, ಆ ಮಹಿಳೆ ಏನಿದ್ರು ಆ ಮಹಿಳೆ ಕೂಡ ಒಬ್ಬರು ಬಿದ್ದು ಸತ್ತಾಗಿದ್ದಾರೆ ಅಂತ ಹೇಳಿದ್ನಲ್ಲ, ಅದೇ ಒಂದು ಮೇಜರ್ ಟ್ವಿಸ್ಟ್ ಆಗಿದೆ ಅಲ್ಲೇ. ಅದೊಂದರಿಂದ ಫುಲ್ಲು ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಳಕ್ಕೆ ಟ್ರೈ ಮಾಡೋರು. ನೆಕ್ಸ್ಟ್ ಎಲ್ಲ ಇವಾಗ ಏನು ಮಾಡಿದ್ರು ಅಂತ ಅಂದರೆ, ಸುಮ್ಮನೆ ಈಗ ಚೆಕ್ ಮಾಡಿದ್ರು ಅಂತ ಅಂದರೆ ಏನಾದ್ರು ಗ್ರೀನ್ ಬೋರ್ಡಲ್ಲಿ ಏನಾದ್ರು ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ರು. ಅವಾಗೂ ಕೂಡ ಬರೀ ಪೆಟ್ರೋಲ್ ವೆಹಿಕಲ್ಲೇ ಹೋದ್ವು. ಅಂತ ಅಂದರೆ ಈಗ ಕಮಿಷನರ್ ಬುಕ್ ಮಾಡಿದಂಥ ಸಮಯದಲ್ಲಿ ಎಲ್ಲ ಕೂಡ ಬರೀ ಪೆಟ್ರೋಲ್ ವೆಹಿಕಲ್ಲೇ ಹೋಗಿದ್ದರಿಂದ ಅವರು ಯಾವುದಾದಂಥ ಗ್ರೀನ್ ಬೋರ್ಡಿಂಗ್ ಜಾಸ್ತಿ ಬರ್ತಾಯಿಲ್ಲ, ಬರೀ ಇದೇ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಅಲ್ಲಿ ಅಲರ್ಟ್ ಆದರು. ಅಲರ್ಟ್ ಆಗಿಬಿಟ್ಟು ಏನು ಮಾಡಿದ್ದಾರೆ ಅಂತ ಅಂದರೆ ಕಂಪ್ಲೀಟಾಗಿ ಈಗ ಸದ್ಯಕ್ಕೆ ಬ್ಯಾನ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ. ಈಗ ಸದ್ಯಕ್ಕಂತೂ ಬೈಕ್ ಟ್ಯಾಕ್ಸಿ ಫುಲ್ಲು ಬ್ಯಾನ್ ಆಗಿದೆ.
ಬಟ್ ಕರ್ನಾಟಕದ ಆ ಥರ ಆಗಲ್ಲ. ಕರ್ನಾಟಕದ ಏನಕ್ಕೆ ಅಂತ ಅಂದರೆ ಈಗ ಹೈಕೋರ್ಟ್ ಏನು ಹೇಳಿದೆ ಅಂತ ಅಂದರೆ ಒಂದು ಇದನ್ನು ಮಾಡಿ ಅಂದರೆ ಫ್ರೇಮ್ ವರ್ಕ್ ಮಾಡಿ ಅಂತಲೇ ಹೇಳಿರೋದು. ಅದರಿಂದಾಗಿ ನೋಡಬೇಕಾಗುತ್ತೆ ಅಂತ ಅಂದರೆ ಇವಾಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟಿಂದ ಯಾವುದೇ ಆದಂಥ ಇನ್ನೂ ನಮಗೆ ಅಪ್ಡೇಟ್ ಸಿಕ್ಕಿಲ್ಲ ಅಂತ ಅಂದರೆ ರೆಗ್ಯುಲರಾಗಿ ನಾನು ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಬಟ್ ಸುಪ್ರೀಂ ಕೋರ್ಟ್ ಕಡೆಯಿಂದ ಯಾವುದೇ ಆದಂಥ ನಮಗೆ ಅಪ್ಡೇಟ್ ಸಿಗ್ತಿಲ್ಲ ಬೈಕ್ ಟ್ಯಾಕ್ಸಿ ವಿಷಯವಾಗಿ. ಅದು ನಮ್ಮ ಕರ್ನಾಟಕದ ಬೈಕ್ ಟ್ಯಾಕ್ಸಿ ಇದೆಯಲ್ಲ ಆ ವಿಷಯವಾಗಿ ಇನ್ನು ಸುಪ್ರೀಂ ಕೋರ್ಟಲ್ಲಿ ಯಾವುದೇ ಆದಂಥ ಅಪ್ಡೇಟ್ ಆಗಲಿ ಹಿಯರಿಂಗ್ದಾಗಲಿ ಯಾವುದೂ ಕೂಡ ನಮಗೆ ಸಿಕ್ಕಿಲ್ಲ. ಅಲ್ಲಿ ಏನಾಗ್ತಾ ಇದೆ ಅಂತಲೂ ಕೂಡ ಗೊತ್ತಿಲ್ಲ. ಅಂದರೆ ಅದಂತೂ ತುಂಬ ಲೆಂತ್ ಆಗೇ ಆಗುತ್ತೆ. ನಮ್ಮ ಕರ್ನಾಟಕದಲ್ಲೇ ಇದೆಯಲ್ಲ ಅದಂತೂ ತುಂಬ ಲೆಂತ್ ಆಗುತ್ತೆ. ಏನು ಇನ್ನೂ ಒಂದು 2 ವರ್ಷ 3 ವರ್ಷ ಹೋದರೂ ಕೂಡ ನಾವು ತಲೆ ಕೆಡ್ಸ್ಕೊಳಂಗಿಲ್ಲ. ಏನಕ್ಕೆ ಅಂತ ಅಂದರೆ ನೀವು ಮಾಮೂಲಿ ಹೈಕೋರ್ಟಲ್ಲೇ ನೋಡಿದ್ರೆ ಹೈಕೋರ್ಟಲ್ಲಿ ಎಷ್ಟು ತಿಂಗಳಾನ್ಗಟ್ಟಲೆ ಹೇಳ್ಬಿಟ್ರು, ಅದೇ ರೀತಿಯಲ್ಲಿ ಈಗ ಸುಪ್ರೀಂ ಕೋರ್ಟಲ್ಲೂ ಅಷ್ಟೇ ಮುಂದೆ ಹೋಗ್ತಾನೆ ಇರುತ್ತೆ. ಹಿಯರಿಂಗ್ನ ಕೇಳ್ತಾನೆ ಇರ್ತಾರೆ. ಅವ್ರದ್ದು ಇವ್ರದ್ದು ಎಲ್ಲ ವಾದಗಳು ನೋಡಬೇಕಾಗುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಕೇಸ್ ಮುಂದೆ ಹೋಗ್ತಾನೆ ಇರುತ್ತೆ. ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಮಹಾರಾಷ್ಟ್ರದಲ್ಲಂತೂ ಏನು ಮಾಡಿದ್ದಾರೆ ಅಂತ ಅಂದರೆ ಕಂಪ್ಲೀಟಾಗಿ ಬೈಕ್ ಟ್ಯಾಕ್ಸಿ ಅನ್ನೋದೇ ಇರಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ಬೈಕ್ ಟ್ಯಾಕ್ಸಿನ ಫುಲ್ಲು ಬ್ಯಾನೇ ಮಾಡಿಬಿಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇನ್ನು ಮುಂದೆ ಬೈಕ್ ಟ್ಯಾಕ್ಸಿ ಸರ್ವಿಸ್ ಏನಿದೆಯೋ ಅದು ಮುಂದುವರಿಯಲ್ಲ. ನೋಡಬೇಕು ತಿರ್ಗಾ ಮತ್ತೆ ಏನಾದ್ರು ಕೇಸ್ ಹಾಕ್ತಾರಾ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಇದು ಇವರೇ ಮಾಡ್ಕೊಂಡಿದ್ದು ತಪ್ಪು. ಪರ್ಮಿಷನ್ ಕೊಟ್ಟರು ಕೂಡ ಇವರು ಅದನ್ನು ಕರೆಕ್ಟಾಗಿ ಬಳಸ್ಕೊಂಡಿಲ್ಲ. ಮಿಸ್ಯೂಸ್ ಮಾಡ್ಕೊಂಡು ತುಂಬ ಮಿಸ್ಯೂಸ್ ಮಾಡ್ಕೊಂಡ್ರಲ್ಲ, ಅದರಿಂದನೇ ಈ ಥರ ಆಗಿರೋದು. ಆಮೇಲೆ ಅಲ್ಲಿ ಏನೇನು ಕೇಳಿದ್ರು ಅಂತಂದರೆ ಪೊಲೀಸ್ ವೆರಿಫಿಕೇಷನ್ಗಳು ಎಲ್ಲ ಕೇಳಿದ್ರು. ಬಟ್ ಇವ್ರು ಯಾವುದೂ ಕೂಡ ಏನೂ ಮಾಡ್ಕೊಡ್ಲಿಲ್ಲ. ಅಂದರೆ ಏನೇನು ಇವಾಗ ಅಲ್ಲಿ ಫ್ರೇಮ್ ವರ್ಕ್ ನಡೀತಲ್ಲಿ, ಬಟ್ ಅಲ್ಲಿ ಫ್ರೇಮ್ ವರ್ಕ್ ನಡೆದು ಕೂಡ ಇವರು ಅದನ್ನು ಯಾವುದನ್ನು ಫಾಲೋ ಅಪ್ ಮಾಡಲಿಲ್ಲ. ಫಾಲೋ ಅಪ್ ಮಾಡ್ತಿದ್ದ ಕಾರಣ ಏನು ಮಾಡಿದ್ದಾರೆ ಅಂತ ಅಂದರೆ ಇವರು ಡೈರೆಕ್ಟಾಗಿ ಇವಾಗ ಆ್ಯಕ್ಷನ್ ತೊಗೊಂಡಿದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಇಲ್ಲಿನ ರೂಲ್ಸ್ಗಳು ಫ್ರೇಮ್ ವರ್ಕ್ ಏನೂ ಆಗಿಲ್ವಲ್ಲ, ಅದರಿಂದಾಗಿ ಆ ಥರ ಮಾಡೋಕ್ಕಾಗಲ್ಲ. ಈಗ ಏನಾದ್ರು ನಮ್ಮದ್ರಲ್ಲೂ ಕೂಡ ಏನಾದ್ರು ರೂಲ್ಸ್ಗಳು ಈ ಥರ ಫಾರ್ಮ್ ಮಾಡಿದ್ದಿದೆ. ಸೊ ಈ ಥರ ಹಿಂಗೆ ಬ್ರೇಕ್ ಮಾಡ್ತಾ ಇದ್ದಾರೆ, ನಾವು ಹೇಳ್ತು ಕೂಡ ಯಾವುದು ಕೂಡ ಇದು ನಡೆಸ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಆ್ಯಕ್ಷನ್ ತೊಗೊಬೋದಾಗಿತ್ತು ನಮ್ಮದು ಕರ್ನಾಟಕನೂ ಕೂಡ. ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಅದೇ ಡಿಫ್ರೆನ್ಸು. ಅಲ್ಲಿ ಕೊಟ್ಟಿದ್ರು ಪರ್ಮಿಷನ್ ಕೊಟ್ಟು ಫ್ರೇಮ್ ವರ್ಕ್ ಕೂಡ ರೆಡಿ ಮಾಡಿದ್ರು. ಬಟ್ ಅದನ್ನು ಅವ್ರು ಫಾಲೋ ಅಪ್ ಮಾಡಲಿಲ್ಲ. ಕರ್ನಾಟಕದಲ್ಲಿ ಫ್ರೇಮ್ ವರ್ಕ್ ಮಾಡಲೇ ಇಲ್ಲ. ಕರ್ನಾಟಕದಲ್ಲಿ ಫ್ರೇಮ್ ವರ್ಕ್ ಮಾಡದಿದ್ದ ಕಾರಣ ಈ ಥರ ಡಿಸಿಷನ್ಗಳನ್ನ ತೊಗೊಳಕ್ಕಾಗಲ್ಲ. ಎಷ್ಟೊಂದು ಜನ ನೋಡ್ರಿ ಇವಾಗ ಮಹಾರಾಷ್ಟ್ರದಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ಯಾಕೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಹತ್ರ ತೊಗೊಳ್ತಾ ಇಲ್ಲ, ಕರ್ನಾಟಕ ಗೌರ್ಮೆಂಟು ಈ ಥರ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಈಗ ತುಂಬ ಈ ಸಂಘಟನೆಗಳೆಲ್ಲ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಪ್ರೆಷರ್ ಮಾಡ್ತಾಯಿದ್ದಾರೆ. ಬಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಅಂದರೆ ಅವ್ರಿಗೆ ಒಂದು ಫ್ರೇಮ್ ವರ್ಕ್ ಮಾಡಿಬಿಟ್ಟು ಇದೇ ಥರ ಇರಬೇಕು, ಇದೇ ಥರ ಗಾಡಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ರೂಲ್ಸ್ನ ಕೊಟ್ಟಿದ್ದಾರೆ. ಬಟ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ರೂಲ್ಸ್ ಬ್ರೇಕ್ ಮಾಡಿರೋದ್ರಿಂದ ಅವ್ರನ್ನ ಡೈರೆಕ್ಟ್ ಇವಾಗ ಬ್ಯಾನ್ ಮಾಡಿದ್ದಾರೆ ಅಂತಂದರೆ ಫಾಲೋ ಅಪ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಕರ್ನಾಟಕದಲ್ಲಿ ಹಂಗಲ್ವಲ್ಲ, ಯಾವುದೋ ಮಾಡಲೇ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋರು. ಹೈಕೋರ್ಟ್ ಹೇಳಿದ್ಮೇಲೆ ಕೂಡ 3 ತಿಂಗಳು ಸುಮ್ಮನೆ ವೇಸ್ಟ್ ಮಾಡೋರು. ಇನ್ನೇನು ಲಾಸ್ಟ್ ಡೇಟ್ ಐತೆ ಅನ್ನುವಂಥ ಸಮಯದಲ್ಲಿ ಏನು ಮಾಡೋರು ಅಂತ ಅಂದರೆ ಮತ್ತೆ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿದರೆ ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಎಷ್ಟು ವರ್ಷ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಗೊತ್ತಿಲ್ಲ. ಅದ್ರ ಬದಲು ಈ ಥರ ಒಂದು ಫ್ರೇಮ್ ವರ್ಕ್ ಮಾಡಿದರೆ ಅದನ್ನೇನೋ ಫಾಲೋ ಅಪ್ ಮಾಡಿದರೆ ಬಿಡ್ಬೋದಾಗಿತ್ತು. ಫಾಲೋ ಅಪ್ ಮಾಡಿಲ್ಲ ಅಂತ ಅಂದರೆ ಈಗೇನು ಮಹಾರಾಷ್ಟ್ರ ಸರ್ಕಾರ ಏನು ಮಾಡಿದ್ಯಾ ಅದೇ ರೀತಿಯಲ್ಲೇ ಬ್ಯಾನ್ ಮಾಡ್ಬೋದಾಗಿತ್ತಲ್ಲ. ನಿಮಗೂ ಒಂದು ಆಪ್ಷನ್ ಇತ್ತು, ಒಂದು ಚಾನ್ಸ್ ಇತ್ತು. ಬಟ್ ಏನು ಮಾಡ್ತಾಯಿದ್ದೀರಾ ಅಂತ ಅಂದರೆ ಹೇಳ್ತವ ತಲೆ ಕೆಸ್ಕೊಳ್ತಾ ಇಲ್ಲ. ಅವ್ರಿಗೆ ಏನು ಅಂತ ಅಂದರೆ ನಮ್ಗೆ ಅನ್ನಿಸ್ದಂಗೆ ಸುಮ್ಮನೆ ಮೂವ್ ಆಗ್ತಾ ಇರಬೇಕು, ಕೋರ್ಟಲ್ಲಿ ಮೂವ್ ಆಗ್ತಾ ಇರಬೇಕು ಅನ್ನೋ ಒಂದು ರೀತಿಯಲ್ಲಿ ಇಲ್ಲಿ ಮೂವ್ ಆಗ್ತಾ ಇದೆ ಅಂತ ಅನಿಸುತ್ತೆ. ನೋಡೋಣ ಇನ್ನು ಎಷ್ಟು ವರ್ಷದ ತನಕ ಎಳ್ಕೊಂಡು ಹೋಗ್ತಾರೆ. ನಮ್ದ್ರಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಸಿಗಲ್ವಾ ಅಂತ ಹೇಳ್ಬಿಟ್ಟು ನಾವು ಕಾದು ನೋಡಬೇಕು. ಅಂದರೆ ಅವಾಗಿಂದನೂ ಇದೇ ಕಾಯ್ತಾ ಇದ್ದೀವಿ, ಇವಾಗಲೂ ಕೂಡ ಅದೇ ಕಾಯ್ತಾ ಇರ್ತೀವಿ. ಇನ್ನು ಎಷ್ಟು ವರ್ಷ ಕಾಯಬೇಕು ಅಂತಲೂ ಕೂಡ ಗೊತ್ತಿಲ್ಲ. ಒಂದು ಓಕೆನೂ ಇಲ್ಲ, ಈ ಕಡೆ ಓಕೆ ಇಲ್ಲ ಅನ್ನಂಗೂ ಇಲ್ಲ. ಆ ರೀತಿಯಲ್ಲಿ ಬಂದು ನಮ್ಮ ಕರ್ನಾಟಕದಲ್ಲಿ ಪರಿಸ್ಥಿತಿ ಈ ಥರ ಇದೆ. ನೋಡೋಣ ಸ್ನೇಹಿತರೆ ಮುಂದೆಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಕೂಡ ಏನಾದ್ರು ಅಪ್ಡೇಟ್ ಸಿಕ್ಕಿದ್ರೆ ಕರ್ನಾಟಕದ್ದು ಕೂಡ ನಾನು ನಿಮಗೆ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಅಂದರೆ ನಾನು ಕೂಡ ಸರ್ಚ್ ಮಾಡ್ತಾಯಿದ್ದೀನಿ, ಎಲ್ಲೂ ಕೂಡ ಅಷ್ಟು ಈಸಿಯಾಗಿ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಏನಾದ್ರು ಸಿಕ್ಕಿದ್ರೆ ಇನ್ಫಾರ್ಮೇಷನು ನಾನು ಕೂಡ ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.